ಸಮಾಜ, ದೇಶ, ರಾಷ್ಟ್ರ ಗಮನಿಸಬೇಕು. ಏಕೆಂದರೆ ಸಾವಿರಾರು ವರ್ಷಗಳಿಂದ, ಶತಮಾನಗಳಿಂದ ಯಾರನ್ನು ನಾವು ದೂರ ಇಟ್ವಿ, ಯಾರನ್ನು ಅವರ ದೂರ ತಳ್ಳಿದ್ವಿ, ಯಾರು ಯಾವುದಕ್ಕೂ ಯೋಗ್ಯರಲ್ಲ ಅಂದ್ಕೊಂಡ್ವಿ, ಅಂಥ ಸಮಾಜದ ಬಂದಂಥ ವ್ಯಕ್ತಿ ಇವತ್ತು ಬಹಳ ದೊಡ್ಡ ಕೆಲಸ ಮಾಡಿ ಸಮಾಜ ಮುಂಚೂಣಿ ಬಂದಿದ್ದಾರೆ ಅಂದರೆ ಇದಕ್ಕೆಲ್ಲರೂ ಬೆಂತಟ್ಟಬೇಕು, ಎಲ್ಲರೂ ಆಶೀರ್ವಾದ ಮಾಡಬೇಕು, ಹಾರೈಸಬೇಕು. ಇವತ್ತು ತುಳಿದಂಥ ಸಮಾಜ ಮೇಲೆ ಎದ್ದು ಬಂದು ನಾವು ಬಲ್ಲೆವು, ನಾವು ನಾಡಬಲ್ಲೆವು, ಆಳಬಲ್ಲೆವು, ಬದುಕಬಲ್ಲೆವು, ಎಲ್ಲ ರಂಗದಲ್ಲಿ ನಿಂತು ನಾವು ಶ್ರಮಿಸ್ತೀವಿ ಅಂತೇಳಿ ಇವತ್ತು ಕಲಾ ಪ್ರಪಂಚದಲ್ಲಿ ನಮ್ಮ ಮೂರ್ತಿ ಅವರ ಸಂಗಡಿಗರು ನಿಂತು ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ, ಅಮೋಘವಾಗಿರ್ತಕ್ಕಂಥದ್ದು. ಬುದ್ಧಿಯುಳ್ಳವರು ಮಾಡೋದು ದೊಡ್ಡದಲ್ಲ, ಜ್ಞಾನಿಗಳು ಮಾಡೋದು ದೊಡ್ಡದಲ್ಲ, ವಂಶಪಾಲ ಬಂದಂಥ ಪರಂಪರೆಯರು ಮಾಡೋರು ಬಂದದ್ದಲ್ಲ. ನಿರಕ್ಷರ ಕುಕ್ಷಗಳಾಗಿ ದುಡಿತಕ್ಕೆ ಒಳಪಟ್ಟು ಕೂಲಿ ನಾಲಿ ಮಾಡಿ ದುಡಿದು ಎಲ್ಲರಿಂದೂ ಜೀವಿಸ್ತಕ್ಕಂಥ ಒಂದು ಸಮಾಜ ಇವತ್ತು ತಲೆಯಂತೆ ನಿಂತು ಈ ಸಮಾಜದಲ್ಲಿ, ಈ ರಂಗದಲ್ಲಿ ನಾವು ಬದುಕ್ತೀವಿ, ತೋರಿಸ್ತೀವಿ ಅಂತೇಳಿ ಮಾಡಿದ್ರಲ್ಲ, ಭಾಳ ಖುಷಿಯಾಯಿತು. ನಾನು ನೋಡಿದೆ, ಏನಪ್ಪ ಅವಾಗ ಹೆಂಗಿದ್ದೆ ಈಗ ಹೆಂಗಿದ್ದೆ ಅಂತೇಳಿ ಅವನಲ್ಲಿ ಕಲೆ ಮೇಲೇಸಿದೆ. ಆ ಹೆಣ್ಣು ಮಗಳು ಭಾಳ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಇದು ಚೆನ್ನಾಗಿ ಆಗಬೇಕು, ಜನ ಪ್ರೋತ್ಸಾಹಿಸಬೇಕು, ಇದು ಸಮಾಜ ಒಪ್ಪಬೇಕು. ಇಂತಹ ಸಮಾಜದಲ್ಲಿ ಇದು ಬೆಳೆಯಲಿ, ಬಾಳೆ ತಾರಿಸಿ ಮೂರ್ತಿಯ ಮತ್ತು ಅವರ ಸಂಗಡಿಗರು, ಚಲನಚಿತ್ರರು ಮಾಡತಕ್ಕಂಥ ಕಾರ್ಯ ಅಮೋಘವಾಗಲಿ, ಇದು ಹೆಚ್ಚು ಓಡಲಿ, ಎಲ್ಲ ಕಡೆ ನಾಡಿ ಜನವನ್ನು ಗೆಲ್ಲಿ ಅಂತೇಳಿ ಹೃದಯದ ಆಶೀರ್ವದಿಸಿ ಇದು ಬಿಡುಗಡೆ ಮಾಡ್ತಾ ಇದ್ದೇವೆ. ಜನಮನ ಇದನ್ನು ನೋಡಿ ತಳಿಸಿ ಜೀವನ ತಿದ್ದುಕೊಂಡು ಮಾರ್ಗದರ್ಶನ ಮಾಡಲಿ ಅಂತ ಹೃದಯ ಹಾರೈಸ್ತೇವೆ. ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮೂರ್ತಿ ಬಹಳ ವರ್ಷಗಳಿಂದ ನಮ್ಮ ಮಠದ ನಮ್ಮ ಸಂಪರ್ಕದಲ್ಲಿದ್ದಾರೆ. ಆತ ಸರಳ, ಸಹಜೀವಿ, ದುರಹಂಕಾರಿಯಲ್ಲ, ಎಲ್ಲರೊಂದಿಗೆ ಪ್ರೇಮಿಯಾಗತಕ್ಕಂಥ ನನ್ನ ಗುರುಗಳು, ನನ್ನ ದೈವಕ್ಕೆ ಸಮಾನರಾದ ಪೂಜ್ಯರಾದ ಗುರುಗಳಿಗೆ ನನ್ನ ಅಭಿನಂದನೆಗಳು. ನಾನು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೋಗಿ ಕೇಳಿದಾಗ ನಾನು ಬರ್ತೀನಿ ನಡೆಯೋ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿರೋದ್ರಿಂದ ನನಗೆ ಅತ್ಯಂತ ಸಂತೋಷವಾಗ್ತಾಯಿದೆ. ಈ ಸಿಂಹಪುರಿಯ ಸಿಂಹ ಎಂಬ ಸಿನಿಮಾ ನಾವು ಒಂದು ಹಿಂದಿನ ಚರಿತ್ರೆಯನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡಿದ್ವಿ. ಏಕೆಂದರೆ ನಮ್ಮ ಮನೆ ದೇವರ ಒಂದು ಇತಿಹಾಸವನ್ನು ಹಿಡ್ಕೊಂಡು ಆಕೆಯ 1200 ವರ್ಷಗಳ ಹಿಂದಿನ ಒಂದು ಆಧಾರಿತ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಬೇಕಂತೇಳಿ. ಯಾಕಪ್ಪ ಅಂದರೆ ಆಸೆಯಂತೆ ನನ್ನ ತಾಯಿಯನ್ನು ನೂರಾರಲ್ಲ ಸಾವಿರಾರು ಕಣ್ಣುಗಳು ಎಮ್ಮನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕ ಜನತೆ ನಮ್ಮ ಸಿನಿಮಾವನ್ನು ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಸಿನಿಮಾವನ್ನು ನೋಡ್ಬೋದು. ನೋಡಿ ಒಂದು ಪೌರಾಣಿಕ ಒಂದು ಇತಿಹಾಸ, ಆವತ್ತಿನ ರಾಜ, ಇದರ ಸಂದೇಶ ಏನಂದರೆ, ಆವಾಗ ಒಂದು ರಾಜ ಇರ್ತಾನೆ. ಆ ರಾಜ ಅವರ ಹತ್ರ ಇದ್ದಂಥ ಮಂತ್ರಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಸತ್ತೋಗ್ತಾರೆ. ಸತ್ತೋದಾಗ ಅವನ ಸಂಪತ್ತು ಅವನಿಗೆ ಸಿಗಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ ಅಂತೂ ನನಗೆ ಸಿಕ್ತು. ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗಬೇಕು. ಇಡೀ ಕರ್ನಾಟಕ ಜನತೆ ನನ್ನ ಈ ಸಿಂಹಪುರಿಯ ಸಿಂಹವನ್ನು ನೋಡಿ ನನ್ನ ತಾಯಿಯನ್ನು, ನನ್ನ ಗುರುಗಳನ್ನು ಕಣ್ಣು ತುಂಬಿಸ್ಕೋಬೇಕಂತೇಳಿ ನಾನು ಮತ್ತೊಮ್ಮೆ ನನ್ನ ಗುರುಗಳ ಪಾದಕ್ಕೆ ವಂದಿಸುತ್ತಾ, ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬ ಹೃದಯದಿಂದ ನಾನು ಅವ್ರನ್ನ ಅಭಿನಂದಿಸ್ತೇನೆ. ನನ್ನ ಹೃದಯದಲ್ಲಿ ನನ್ನ ಗುರುಗಳು ಎಷ್ಟೊಂದು ನಾನು ಆಳವಾಗಿ ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡಲ್ಲ. ನನ್ನ ಗುರುಗಳು ಬಂದಿದ್ದು ನನಗೆ ತುಂಬ ಸಂತೋಷ ಆಗೈತೆ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಿನಿಮಾನ ಎಲ್ಲರೂ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ಕಳೆದಾಗ ಮುಖದಲ್ಲಿ ಜೋರು ನಗು ಬರೋದು.
ಅಯ್ಯಪ್ಪ ಸ್ವಾಮಿ ಹೇಗ್ರಿ ನಿಮ್ಮ ಹತ್ರ ಜಗಳ ಮಾಡಲಿ ಅಂತೇಳಿ ಆ ಥರದ್ದು. ನಾನು ಹೇಳ್ತಾ ಇದ್ದೆ, ನನ್ನ ಪ್ರಕಾಶ್ ರೈ ಬಂದ್ಬಿಟ್ಟು ನನ್ನ ಫ್ರೆಂಡು. ನಾನು ಹೇಳ್ತಾ ಇದ್ದೆ, ಅವನಿಗಾರು ನೆನೆಸ್ಕೊತೀನಿ, ಅವನು ನೆನೆಸ್ಕೊಂಡು ನಿಮ್ಮ ಹತ್ರ ಜಗಳ ಮಾಡ್ತೀನಿ ಅಂತೇಳಿ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದರು. ಅವ್ರು ಹೇಳಿದ್ದು ಒಂದು ಹಿಂದಿಂದು ಆಧುನಿಕ ಇದ್ರದ್ದು, ಹಿಂದಿನ ಜನ್ಮದ್ದು ಈ ಜನ್ಮದ್ದು ಎಲ್ಲದು ತುಂಬ ಚೆನ್ನಾಗಿದೆ. ಒಳ್ಳೆ ಜಾಗಗಳಲ್ಲಿ ನಾವು ಶೂಟಿಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಒಳ್ಳೆಯ ಸಜ್ಜನ, ನಮಗೇನು ಬೇಜಾರಾಗ್ತಿರ್ಲಿಲ್ಲ. ಸರ್ ಎಲ್ಲಿ ಓಡೋಗೋದು ಮಾಡೋದು ಅಷ್ಟು ಚೆನ್ನಾಗಿತ್ತು. ಎಲ್ಲ ನಮ್ಮ ವರ್ಗ ಎಲ್ಲರೂ ಸೌಜನ್ಯ ಆಗಲಿ ಇವರು ತುಂಬ ದೇ ಆರ್ ವೆರಿ ಹೆಲ್ಪ್ಫುಲ್. ಏನಿಲ್ಲ ಮಾಡಿದ್ದೀವಿ, ಈ ಜನ ಇದನ್ನು ಪ್ರೀತಿ ಮಾಡಲಿ, ನೋಡಲಿ, ನಮಗೆಲ್ರಿಗೂ ಒಂದು ಅವರ ಆಶೀರ್ವಾದ ಇದ್ದರೆ ನಾವು ಇನ್ನೂ ಮುಂದೆ ಬರ್ತೀವಿ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ವಂದನೆಗಳು. ಪಾಪ ನೀವೆಲ್ಲ ಬಂದಿದ್ದೀರಿ, ನನಗೆ ಭಾಳ ಸಂತೋಷ ಆಯಿತು. ವಂದನೆಗಳು, ಚೆನ್ನಾಗಲಿ. ಮತ್ತು ನಮ್ಮ ರಾಜೇಂದ್ರ ಸ್ವಾಮಿಯವರು, ಡಾಕ್ಟರ್ ಇವರು, ಅವರ ಆಶೀರ್ವಾದ ತಗೊಂಡಿದ್ದೀನಿ. ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ರಿಗೂ ಜನ ಇದನ್ನು ಮಾಡಿದ್ದಾರೆ. ನಮಗೆಲ್ಲರೂ ಅವರ ಶುಭ ಹಾರೈಕೆ ಬೇಕು, ಅದನ್ನು ಮಾಡಿಕೊಡ್ಲಿ ದೇವರು. ಬಾಯ್. ಥ್ಯಾಂಕ್ ಯು ಸರ್.